ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ, ನಾನು ಬಾಳೆಕಾಯಿ ಬೇಯಿಸಿ ಇಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ನೋಡಿ ಬಾಳೆಕಾಯಿನ. ಇದರದ್ದೊಂದು ಮುದ್ದೆ ಪಲ್ಯ, ಅಂದರೆ ಆಂಧ್ರದಲ್ಲಿ ಸ್ಪೆಷಲ್ ಎಲ್ಲ ವಿಶೇಷತೆಗೆಲ್ಲ ಮಾಡ್ತಾರೆ ಅದನ್ನು, ಅಷ್ಟು ವಿಶೇಷ ಅಲ್ಲಿ. ಹಾಗೆ ಅದರದ್ದೊಂದು ಪಲ್ಯ ಮಾಡಿ ತೋರಿಸ್ದೆ. ಅದಕ್ಕೆ ಹಸಿಮೆಣಸು, ಶುಂಠಿ, ಬೇವಿನೆಲ್ಲ ಅಗತ್ಯ ಬೇಕು. ಇದನ್ನು ಒಂಚೂರು ಇದು ಮೂರನ್ನು ಮಿಕ್ಸಿಯಲ್ಲಿ ಚಕ್ಕಪಕ್ಕ ಮಾಡ್ಕೊಂಡು ಬತ್ತೆ. ಇದು ಮೂರನ್ನು ಕೋಸಾಕಿ ಗ್ರೈಂಡ್ ಮಾಡ್ಕೊಂಡು ಬತ್ತೆ. ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತೈತೆ. ನಮಗೆಲ್ಲ ಸಣ್ಣದಿರುವಾಗಲಿ ಇದೊಂದು ಪಲ್ಯ ಒಂದು ಇದ್ದರೆ ಸಾಕು, ಅಷ್ಟು ಇಷ್ಟ. ನೋಡಿ, ಒಗ್ಗರಣೆ ಸಾಮಾನು ಸಾಸಿವೆ ಮತ್ತು ಮೆಣಸು ಹಾಕೊಂಡೆ. ಇದಕ್ಕೆ ಬದಿಗೆ ಇಟ್ಕೊಂಡೆ. ಇದನ್ನು ಕೆಂಚೂರು ಉಪ್ಪು, ಒಂಚೂರು ಇದಕ್ಕೆ ಅರಿಶಿನ ಹಾಕೊಂಡ್ಬಿಡುವ. ಒಂಚೂರು ಇದನ್ನು ಹೀಗೆ ಗಿಮ್ಚ್ಕೊಂಡೆ. ಅಲ್ಲೆಲ್ಲ ಕೈಯೆಲ್ಲ ಗಿಮ್ಚಿ ಮಿಕ್ಸ್ ಮಾಡಿಬಿಡೋದು. ಆದರೆ ನಾನು ಒಂಚೂರು ಈ ಚಕ್ಕಪಕಾಯಿ ಹಸಿಮೆಣಸಿನೊಟ್ಟಿಗೆ ಒಂಚೂರು ಇದನ್ನು ಸಹ ಹಾಕಿಬಿಟ್ಟು ಒಂಚೂರು ಮಿಕ್ಸ್ ಮಾಡಿಬಿಡ್ತೆ, ಹಾಗೆಲ್ಲ ಆಯ್ಕತ್ತೆ. ನೋಡಿ, ಇದನ್ನೇ ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಹೆಚ್ಚು ಹೊಡಿ ಮಾಡೋದಲ್ಲ, ಸುಮ್ಮನೆ ಒಂಚೂರು ಹಾಕಿ ಮಿಕ್ಸ್ ಆಗಿ ಆಯಿತು. ಅಲ್ಲೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿಬಿಡೋದು. ಇದನ್ನೀಗ ಈ ಒಗ್ಗರಣೆಗೆ ಹಾಕ್ಕೊಂಡ್ಬಿಡುವ. ಒಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಡುವ. ಶುಂಠಿ ಎಲ್ಲ ಇದ್ದಿದ್ದರಿಂದ ನಮ್ಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಬಾಳೆಕಾಯೇ ಒಳ್ಳೆಯದು, ಇನ್ನು ಶುಂಠಿ ಸಹ ಹಾಕಿದ್ದೇವಲ್ಲ, ತುಂಬ ಲಾಯ್ಕತ್ತಿ ಪಲ್ಯ. ಇಷ್ಟು ರುಚಿಯಾದ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ. ಹೀಗೆ ಬಾಯ್ಲ್ ರೈಸ್ಗಂತೂ ತುಂಬ ಸೂಪರ್ ಟೇಸ್ಟ್ ಇದು. ಇದು ಹೀಗೆ ತುಪ್ಪ ಹಾಕಂತ ಹೀಗೆ ತುಂಬ ಅಂದರೆ ತುಂಬ ಟೇಸ್ಟಿ ಇದೊಂದು ಪಲ್ಯ. ಅಲ್ಲೆಲ್ಲರಿಗೂ ಆಂಧ್ರದವುಗಳಿಗೆ ಇದೊಂದು ಪಲ್ಯ ಬೇಕೇ, ಎಂಥ ವಿಶೇಷ ಕಟ್ಲೈ ಸಹ ಹಾಗೆ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.